ಅದಕ್ಕಾಗಿ 30ರಷ್ಟು ಪಠ್ಯಕ್ರಮವನ್ನು ಕಡಿತಗೊಳಿಸಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಈ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಬಿಡಿಸಿರ್ತಕ್ಕಂಥ ಉತ್ತರಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನಲ್ಲಿ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ತಾವುಗಳು ಒತ್ತಿ ಆ ವಿಡಿಯೋವನ್ನು ನೋಡ್ಬೋದು. ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ 2ರ ಬಿಡಿಸಿರ್ತಕ್ಕಂಥ ಉತ್ತರಗಳನ್ನು ತಂದಿದ್ದೀನಿ. ಇದು ಮೊದಲ ಭಾಗ ಇದೆ. 2ನೆಯ ಭಾಗವನ್ನು ಶೀಘ್ರದಲ್ಲೇ ಅಪ್ಲೋಡನ್ನು ಮಾಡ್ತೀನಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಶುರು ಮಾಡೋಣ. ಮಾಡೆಲ್ ಕ್ವಶನ್ ಪೇಪರ್ 2 ಸೊಲ್ಯೂಷನ್ಸ್ ಪಾರ್ಟ್ 1ರ ಒಂದು ವಿಡಿಯೋ. ಮುಖ್ಯ ಪ್ರಶ್ನೆ 1ರಲ್ಲಿ ಬರುತ್ತೆ ಬಹುವಿಕಲ್ಪೀಯ ಪ್ರಶ್ನೆ ಅಂತ 8 ಪ್ರಶ್ನೆಗಳು ಕೊಡ್ತಾರೆ. ಆ 8 ಪ್ರಶ್ನೆಗಳು ವ್ಯಾಕರಣದ ಮೇಲೆ ಇರ್ತವೆ. ಆಯಾ ಉತ್ತರಗಳನ್ನು ತಾವುಗಳು ಕ್ರಮಾಕ್ಷರದೊಂದಿಗೆ ಬರಿಬೇಕು. ಪ್ರಶ್ನೆ 1 ಇತ್ತು, ನಿಮ್ನಲಿಖಿತ में से ಸ್ತ್ರೀಲಿಂಗ ಶಬ್ದ ಕ್ಯಾ ಹೈ? ಈ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು ಅಂತ ಕಂಡುಹಿಡಿಬೇಕು. ಆಪ್ಷನ್ ಎ ಮಯೂರ, ಆಪ್ಷನ್ ಬಿ ಕುತಿಯಾ, ಆಪ್ಷನ್ ಸಿ ಲಡ್ಕ ಯಾ ಆಪ್ಷನ್ ಡಿ ಬಾಲಕ್. ಇದರಲ್ಲಿರ್ತಕ್ಕಂಥ ಸರಿಯಾದ ಸ್ತ್ರೀಲಿಂಗ ಶಬ್ದ ಇತ್ತು ಆಪ್ಷನ್ ನಂಬರ್ ಬಿ ಕುತಿಯಾ. ಕ್ವಶನ್ ನಂಬರ್ 2, ನಿಮ್ನಲಿಖಿತ में से ಬಹುವಚನ ಶಬ್ದ ಹೇ? ಕೊಟ್ಟ ಆಯ್ಕೆಗಳಲ್ಲಿರ್ತಕ್ಕಂಥ ಬಹುವಚನ ಶಬ್ದ ಆಪ್ಷನ್ ಎ ಚೀಜ್, ಆಪ್ಷನ್ ಬಿ ದುಕಾನ್, ಆಪ್ಷನ್ ಸಿ ಆಂಖ್ ಯಾ ಆಪ್ಷನ್ ಡಿ ಕಿತಾಬೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ನಂಬರ್ ಡಿ ಕಿತಾಬೆ. ಪ್ರಶ್ನೆ 3, ಖರೀದನಾ ಶಬ್ದ ಕಾ ವಿಲೋಮ ರೂಪ ಹೇ? ಸೊ ಖರೀದನಾ ಈ ಶಬ್ದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಬೇಚನಾ, ಆಪ್ಷನ್ ಬಿ ಮಾಂಗನಾ, ಆಪ್ಷನ್ ಸಿ ದೇನಾ या ऑप्शन डी भेजना. The right answer is option number A बेचना. Number 4, ಪರಮೇಶ್ವರ ಶಬ್ದ ಮೇ ಸಂಧಿ ಹೇ? ಪರಮೇಶ್ವರ ಈ ಶಬ್ದವು ಈ ಸಂಧಿಗೆ ಆಗಿದೆ. ಆಪ್ಷನ್ ಎ ದೀರ್ಘ ಸಂಧಿ, ಆಪ್ಷನ್ ಬಿ ವೃದ್ಧಿ ಸಂಧಿ, ಆಪ್ಷನ್ ಸಿ ಗುಣ ಸಂಧಿ या ऑप्शन डी आयादी संधि. The right answer is option number C गुण संधि. अगला प्रश्न है प्रश्न संख्या 5, निम्नलिखित शब्दों में प्रथम प्रेरणार्थक क्रियारूप है? ಕೊಟ್ಟಿರ್ತಕ್ಕಂಥ ಶಬ್ದಗಳಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ಆಪ್ಷನ್ ಎ ಖುಷಿ, ಆಪ್ಷನ್ ಬಿ ಹಸಾನಾ, ಆಪ್ಷನ್ ಸಿ ಮಜಾಕ್ या ऑप्शन डी हंसी. द राइट आंसर इज ऑप्शन नंबर बी हसाना. अगला प्रश्न है देश विदेश शब्द में समास है? ದೇಶ ವಿದೇಶ ಅಂತಕ್ಕಂಥ ಶಬ್ದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಅವ್ಯಯಿ ಭಾವ ಸಮಾಸ, ಆಪ್ಷನ್ ಬಿ ದ್ವಿಗು, ಆಪ್ಷನ್ ಸಿ ತತ್ಪುರುಷ या ऑप्शन डी द्वंद्व. द राइट आंसर इज ऑप्शन नंबर डी द्वंद्व समासಕ್ಕೆ ಉದಾಹರಣೆಯಾಗಿದೆ ದೇಶ ವಿದೇಶ ಶಬ್ದ. प्रश्न 7, आज का युग इंटरनेट का युग है? वाक्य में प्रयुक्त विराम चिन्ह है. ಇಲ್ಲಿ ಆಜ್ ಕಾ ಯುಗ್ ಇಂಟರ್ನೆಟ್ ಕಾ ಯುಗ ಅಂತಕ್ಕ ವಾಕ್ಯದಲ್ಲಿ ಯಾವ ವಿರಾಮ ಚಿಹ್ನೆ ಬಳಕೆಯಾಗಿದೆ? ಪ್ರಯುಕ್ತ ಅಂದ್ರೆ ಪ್ರಯೋಗ ಬಳಕೆ. ಆಪ್ಷನ್ ಎ ಅಲ್ಪ ವಿರಾಮ, ಆಪ್ಷನ್ ಬಿ ಪೂರ್ಣ ವಿರಾಮ, ಆಪ್ಷನ್ ಸಿ ಅರ್ಧ ವಿರಾಮ या ಆಪ್ಷನ್ ಡಿ ಪ್ರಶ್ನವಾಚಕ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ ಪೂರ್ಣ ವಿರಾಮ. ಯುಗ ಹೇ ಅಂತಕ್ಕಂಥದ್ದಿದೆಯಲ್ಲ ಇದು ಪೂರ್ಣ ವಿರಾಮ ಚಿಹ್ನೆಗೆ ಆಗಿದೆ. ಅಗಲ ಪ್ರಶ್ನೆ है प्रश्न संख्या 8, लोगों ने चोर डैश पकड़ा. सो लोगों ने चोर पकड़ा ಈ ಶಬ್ದದಲ್ಲಿ ರಿಕ್ತ ಸ್ಥಾನ में सही कारक होगा. ಈ ಬಿಟ್ಟ ಸ್ಥಳದಲ್ಲಿ ಸರಿಯಾಗಿರ್ತಕ್ಕಂಥ ಕಾರಕ ವಿಭಕ್ತಿ ಪ್ರತ್ಯಯ ಇದಾಗಿತ್ತು. ಆಪ್ಷನ್ ಎ ಕೆ, ಆಪ್ಷನ್ ಬಿ को, ऑप्शन सी से या ऑप्शन डी का. द राइट आंसर इज लोगों ने चोर को पकड़ा, बी को. ಮುಂದೆ ಹೋಗೋಣ. ಅನುರೂಪತಾದಲ್ಲಿ ತಮಗೆ ಗೊತ್ತೇ ಇರತಕ್ಕಂಥದ್ದು ಸಂಬಂಧೀಕರಣ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ಮೊದಲ 2 ಪದಗಳ ಸಂಬಂಧವನ್ನು ತಾವುಗಳು ಗ್ರಹಿಸಬೇಕು. 3ನೇ ಪದದ ಸಂಬಂಧವನ್ನು ಬರಿಬೇಕು. ನಾಗ್ಪುರ್ ಸಂತ್ರಾ, ಕಾಶ್ಮೀರ್ ಡ್ಯಾಶ್. ಈ ನಾಗ್ಪುರ್ ಇರ್ತಕ್ಕಂಥದ್ದು ಸಂತ್ರಾಗೆ ಪ್ರಸಿದ್ಧ ಆದರೆ ಸೊ ಕಾಶ್ಮೀರ್ ಯಾವುದಕ್ಕೆ ಪ್ರಸಿದ್ಧ ಆಗಿದೆ ಅಂತಕ್ಕಂಥದ್ದು ಸೇಬ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಜಲಾಲುದ್ದೀನ್ ಜೀಜಾ ಶಂಸುದ್ದೀನ್ ಡ್ಯಾಶ್. ಸೊ ಜಲಾಲುದ್ದೀನ್ ಜೀಜಾ ಇದು ಸಂಬಂಧ ಇದೆ, ಬ್ಲಡ್ ರಿಲೇಶನ್ಶಿಪ್. ಹಾಗಾದ್ರೆ ಶಂಸುದ್ದೀನ್ ಏನಾಗ್ಬಿತ್ತು ಕಲಾಂಗೆ? ಎಸ್, ಚಚೇರೆ ಭಾಯಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ 11, ಕ್ವಶನ್ ನಂಬರ್ 11, ಬೆಂಗಳೂರು ಸಿಲಿಕಾನ್ ಸಿಟಿ ಕರ್ನಾಟಕ ಡ್ಯಾಶ್.
ಸೊ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಂತ ಕರೆದ್ರೆ ಕರ್ನಾಟಕಕ್ಕೆ ಏನಂತ ಕರಿತೀವಿ? ಸೊ ಕರ್ನಾಟಕಕ್ಕೆ ಚಂದನ್ ಕಾ ಆಗಾರ್ ಅಂತ ಏನ್ ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಪ್ರಶ್ನೆ 12 ಪಾಪ ಕಾ ಮೂಲ ಅಭಿಮಾನ, ಧರ್ಮ ಕಾ ಮೂಲ ಡ್ಯಾಶ್. ಪಾಪಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಅಹಂಕಾರ. ಹಾಗಾದ್ರೆ ಧರ್ಮಕ್ಕೆ ಮೂಲ ಅಂದ್ರೆ ಆಧಾರ ಯಾವುದಪ್ಪ ಅಂದ್ರೆ ದಯಾ ಕರುಣೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಇನ್ನು ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯಾ 3 ಏಕೆ ಪೂರ್ಣ ವಾಕ್ಯ ಮೇ ಉತ್ತರ ಲಿಖನ. ಸೊ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೊಡಬೇಕು. ಪ್ರಶ್ನೆ 13 ಬಸಂತ್ ಅವ್ರ ಪ್ರತಾಪ್ ಕಹಾ ರಹತೆ ಥೇ. ಬಸಂತ್ ಮತ್ತು ಪ್ರತಾಪ ಎಲ್ಲಿ ವಾಸಿಸ್ತಿದ್ರು ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಬಸಂತ್ ಅವ್ರ ಪ್ರತಾಪ್ ಭೀಕು ಅಹೀರ್ ಕೆ ಘರ್ ಮೇ ರಹತೆ ಥೇ. ಬಸಂತ ಮತ್ತು ಪ್ರತಾಪ ಭೀಕು ಅಹೀರನ ಮನೆಯಲ್ಲಿ ವಾಸಿಸ್ತಿದ್ರು. ಪ್ರಶ್ನೆ 14 ಬಿಚೇಂದ್ರಿಗೆ ಮಾತಾ ಪಿತಾ ಕೌನ್ ಥೇ. ಸೊ ಬಿಚೇಂದ್ರಿಯ ತಾಯಿ ಮತ್ತು ತಂದೆ ಹೆಸರನ್ನ ಹೇಳಬೇಕು. ರೈಟ್ आंसर इज बिचेंद्री के माता का नाम हंसा देई नेगी और पिता का नाम किशन पाल सिंह है. प्रश्न 15 है चुटकी दे देकर हंसने वाले कौन थे. ಅಂದ್ರೆ ಚುಟಕಿಗಳನ್ನು ಕೊಟ್ಟು ನಗ್ತಕ್ಕಂಥವ್ರು ಯಾರು? ದ ರೈಟ್ आंसर इज चुटकी दे देकर हंसने वाले ग्वाल थे. ग्वाल ಅಂದ್ರೆ ಗೋಪಾಲಕರು. प्रश्न 16 हंस का गुण कैसा होता है. हंस पक्षिಯ ಗುಣ ಹೇಗಿರ್ತದೆ ಅಂತ ಕೇಳಿದ್ದಾರೆ. द राइट आंसर इज पानी मिले दूध में से शुद्ध दूध का सेवन करना ही हंस का गुण है. ಹಾಲಿನಲ್ಲಿ ನೀರು ಮಿಶ್ರಣ ಆಗಿರೋದ್ರಲ್ಲಿ ಶುದ್ಧವಾಗಿರ್ತಕ್ಕಂಥ ಹಾಲನ್ನ ಸೇವನೆ ಮಾಡೋದು ಹಂಸ ಪಕ್ಷಿಯ ಗುಣ ಆಗಿದೆ. अगला प्रश्न बच्चों, अगला प्रश्न पर चलेंगे. मुख्य प्रश्न 4 है. ಸೊ ಮುಖ್ಯ ಪ್ರಶ್ನೆ 4ರಲ್ಲಿದೆ. 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು. ಅದರಲ್ಲಿ ಪ್ರಶ್ನೆ ಸಂಖ್ಯೆ 17 ಇತ್ತು. ಜೈನುಲ್ ಆಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಥೇ. ಸೊ ಜೈನುಲ್ ಆಬ್ದೀನ್ ಅವರು ನಮಾಜ್ ಅಥವಾ ಪ್ರಾಸಂಗಿಕ, ನಮಾಜ್ ಅಂದ್ರೆ ಪ್ರಾರ್ಥನೆಯ ಪ್ರಾಸಂಗಿಕತೆ ಅಂದ್ರೆ ಉದ್ದೇಶದ ಬಗ್ಗೆ ಏನ್ ಹೇಳ್ತಿದ್ರು ಅಂತಕ್ಕಂಥ ಪ್ರಶ್ನೆ ಇತ್ತು. ಸರಿ ಉತ್ತರ ಇದೆ जैनुल आब्दीन नमाज के बारे में कहते थे कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत, आयु, जाति या धर्म पंथ का कोई भेदभाव नहीं होता. ಸೊ ಜೈನುಲ್ ಆಬ್ದೀನ್ ಅವರು ನಮಾಜ್ ಬಗ್ಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಯಾವಾಗ ನೀವುಗಳು ನಮಾಜನ್ನ ಬೀಳ್ತಿರಲ್ಲ ಅವಾಗ ನಿಮ್ಮ ಶರೀರ ಇಡೀ ಈ ವಿಶ್ವದ ಒಂದು ಭಾಗವಾಗಿ ಪರಿವರ್ತನೆ ಆಗತ್ತೆ. ಇದರಲ್ಲಿ ಆಸ್ತಿ, ವಯಸ್ಸು, ಜಾತಿ ಮತ್ತು ಧರ್ಮದ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಆಗೋದಿಲ್ಲ ಅಂತಕ್ಕಂಥದ್ದು ಏನಿದೆಪ್ಪ ಅಂದ್ರೆ ಈ ಪ್ರಶ್ನೆ ಒಂದು ಉತ್ತರ ಇತ್ತು. अगला है प्रश्न संख्या 18 कृष्ण अपनी माता यशोदा के प्रति क्यों नाराज है. ಕೃಷ್ಣ ತನ್ನ ತಾಯಿ ಯಶೋದೆಯ ಕುರಿತು ಯಾಕಷ್ಟು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನಾರಾಜ್ ಆಗಿದ್ದಾನೆ ಅಂತ ಹೇಳಿದ್ದಾರೆ. ಸಿಟ್ಟಾಗಿದ್ದಾನೆ, ಮುನಿಸಿಕೊಂಡಿದ್ದಾನೆ. ಸೊ ಉತ್ತರ ಇತ್ತು माता यशोदा केवल कृष्ण को ही मारना सीखी है. भाई बलराम पर कभी गुस्सा नहीं करती थी. इस कारण कृष्ण अपनी माता यशोदा के प्रति नाराज है. सो ताई ಯಶೋದ ಏನ್ ಮಾಡ್ತಾಳಪ್ಪ ಅಂದ್ರೆ ಬರೀ ಕೃಷ್ಣನಿಗೆ ಮಾತ್ರ ಹೊಡಿತಾ ಇದ್ಳು. ತನ್ನ ಸಹೋದರ ಬಲರಾಮನ ಮೇಲೆ ಯಾವತ್ತೂ ಕೂಡ ಆಕಿ ಸಿಟ್ಟಾಗ್ತಿರ್ಲಿಲ್ಲ. ಇದೇ ಕಾರಣಕ್ಕಾಗಿ ಕೃಷ್ಣ ತನ್ನ ತಾಯಿಯ ಮೇಲೆ ಬಹಳಷ್ಟು ಏನಾಗಿದ್ದಾನಪ್ಪ ಅಂದ್ರೆ ಮುನಿಸಿಕೊಂಡಿದ್ದಾನೆ ಅಂತ ಹೇಳ್ಬೋದು. अगला प्रश्न है लेखिका ने गिल्लू के प्राण कैसे बचाए. ಸೊ ಲೇಖಕಿಯವರು ಆ ಗಿಲ್ಲುವಿನ ಪ್ರಾಣವನ್ನ ಹೇಗೆ ಉಳಿಸಿದ್ರು? उत्तरे लेखिका गिल्लू को हौले से उठाकर अपने कमरे में लाई. रुई से रक्त पोंछकर उसके घावों पर पेंसिलिन का मरहम लगाई. कई घंटे के उपचार के बाद एक बूंद पानी भी टपकाई. ಸೊ ಲೇಖಕಿಯವರು ಆ ಗಿಲ್ಲುವನ್ನ ನಿಧಾನವಾಗಿ ಎತ್ಕೊಂಡು ಬಂದು ಅವರ ಕೊಠಡಿಗೆ ಒಯ್ತಾರೆ. ಹತ್ತಿಯಿಂದ ಅದರ ಮೇಲೆ ಇರ್ತಕ್ಕಂಥ ಗಾಯದಲ್ಲಿರ್ತಕ್ಕಂಥ ರಕ್ತವನ್ನು ಒರೆಸ್ತಾರೆ. ಒರೆಸಿ ಪೆನ್ಸಿಲಿನ್ ಅಂತಕ್ಕಂಥ ಔಷಧಿಯ ಲೇಪನ ಮಾಡಿ ಕೆಲವು ಗಂಟೆಗಳ ಆರೈಕೆಯ ನಂತರ ಅದರ ಬಾಯಲ್ಲಿ ಒಂದು ಹನಿ ನೀರನ್ನು ಸಹಿತ ಹಾಕ್ತಾರೆ. अगला प्रश्न है प्रश्न संख्या 20 व्यापार और बैंकिंग में इंटरनेट से क्या मदद मिलती है. ವ್ಯಾಪಾರ ಮತ್ತು ಬ್ಯಾಂಕಿಂಗ್ ನಲ್ಲಿ ಇಂಟರ್ನೆಟ್ ನ ಏನೊಂದು ಮದದ್ ಸಹಾಯತ ಸಿಗತ್ತೆ ಅಂತ ಕೇಳಿದ್ದಾರೆ. प्रश्न उत्तर है इंटरनेट व्यापार से घर बैठे बैठे खरीदारी कर सकते हैं. इंटरनेट बैंकिंग से दुनिया की किसी भी जगह जितनी भी रकम को भेज सकते हैं. ಸೊ ಇಂಟರ್ನೆಟ್ ದಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ನಾವು ಮನೆಯಲ್ಲೇ ಕುಳಿತುಕೊಂಡು ವಸ್ತುಗಳನ್ನು ಖರೀದಿಸಿಕೊಳ್ಳಬಹುದು ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ನ ಸಹಾಯದಿಂದ ವಿಶ್ವದ ಯಾವುದೇ ಮೂಲೆಯಲ್ಲಿ ಯಾವ ಸ್ಥಳದಲ್ಲಿರೂ ಸಹಿತ ಎಷ್ಟು ಬೇಕಾದಷ್ಟು ಹಣವನ್ನು ನಾವು ಕಳಿಸಬಹುದು. ಇದು ಇತ್ತು
ವ್ಯಾಪಾರ ಮತ್ತು ಬ್ಯಾಂಕಿಂಗ್ ನಲ್ಲಿ ಇಂಟरनेट ನ ಒಂದು ಲಾಭ। प्रश्न 21 है बच्चों, दुकानदार ने लेखक से सेब के बारे में क्या कहा? ಅಂಗಡಿಯವನು ಲೇಖಕರಿಗೆ ಸೇಬಿನ ಕುರಿತು ಹೇಳಿದ್ದೇನು ಅಂತ ಪ್ರಶ್ನೆ ಇದೆ। उत्तर है, दुकानदार ने लेखक से कहा कि बाबूजी बड़े मजेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी। ಅಂಗಡಿಯವನು ಲೇಖಕರಿಗೆ ಸೇಬುವಿನ ಬಗ್ಗೆ ಹೇಳ್ತಾರೆ, ಏನು ಬಾಬೂಜಿ ತುಂಬಾ ಸ್ವಾದಿಷ್ಟಕರವಾಗಿರ್ತಕ್ಕಂಥ ಸೇಬುಗಳು ಬಂದಿದ್ದಾವೆ, ಅದು ಕಾಶ್ಮೀರಿಯಿಂದ ತಾವುಗಳು ತೆಗೆದುಕೊಂಡು ಹೋಗಿ ನಿಮ್ಮ ಆರೋಗ್ಯ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಸ್ವಸ್ಥ ಆಗ್ತದ, ಒಳ್ಳೇದಿರುತ್ತೆ ಅಂತ ಅಂಗಡಿಯವನು ಲೇಖಕರಿಗೆ ಹೇಳ್ತಾನೆ। प्रश्न 22, दिनकर जी के अनुसार मानव का सही परिचय क्या है? ದಿನಕರ್ ಅವರ ಅನುಸಾರವಾಗಿ ಮಾನವನ ಸರಿಯಾಗಿರ್ತಕ್ಕಂಥ ಪರಿಚಯ ಏನು ಅಂತ ಕೇಳಿದ್ದಾರೆ। प्रकृति पर विजय प्राप्त करना मनुष्य की साधना नहीं है, मानव मानव के बीच स्नेह का बांध बांधना मानव की सिद्धि है। जो मानव दूसरे मानव से प्रेम का रिश्ता जोड़कर आपस की दूरी को मिटाए वही मानव कहलाने का अधिकारी होगा। ಪ್ರಕೃತಿಯ ಮೇಲೆ ವಿಜಯವನ್ನು ಸಾಧಿಸುವುದು ಮಾನವನ ಗೆಲುವು ಅಲ್ಲ, ಮಾನವ ಮಾನವರ ನಡುವೆ ಸ್ನೇಹದ ಗೆಳೆತನದ ಸೇತುವೆಯನ್ನು ಕಟ್ಟತಕ್ಕಂಥದ್ದು ಮನುಷ್ಯನ ಕಾಯಕ ಆಗಬೇಕು। ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಪ್ರೀತಿಯ ಸೇತುವೆಯನ್ನ ಜೋಡಿಸಿ ತಮ್ಮಲ್ಲಿರ್ತಕ್ಕಂಥ ಹಗೆತನ ದ್ವೇಷವನ್ನ ದೂರ ಮಾಡ್ತಾನಲ್ಲ, ಅವನೇ ನಿಜವಾಗಿ ಮಾನವ ಅನ್ಲಿಕ್ಕೆ ಯೋಗ್ಯ ಅಂತ ಕವಿ ದಿನಕರ್ ಜಿ ಅವರು ಹೇಳಿದ್ದಾರೆ। अगला प्रश्न है, सौरमंडल में शनि ग्रह का स्थान क्या है? सौरमंडलದಲ್ಲಿ शनि ग्रहದ ಸ್ಥಾನ ಏನು? उत्तर है, शनि सौरमंडल का दूसरा बड़ा ग्रह है, बृहस्पति के बाद शनि ग्रह की कक्षा है। शनि ಸೌರಮಂಡಲದ ಎರಡನೆಯ ಅತಿ ದೊಡ್ಡ ಗ್ರಹ, ಗುರು ಗ್ರಹದ ನಂತರದ ಕಕ್ಷ ಶನಿ ಗ್ರಹದ ಆಗಿದೆ। ಇದ 23ರಲ್ಲಿ ಆಪ್ಷನ್ಸ್ ಇರ್ತವೆ। ಇನ್ನೊಂದು ಪ್ರಶ್ನೆ ಇತ್ತು, शनि का वायुमंडल किस प्रकार बना है? शनि ग्रहದ वायुमंडल ಹೇಗೆ ನಿರ್ಮಾಣ ಆಗಿದೆ? शनि ग्रह बृहस्पति की तरह निर्माण हुई है, हाइड्रोजन, हीलियम, मीथेन तथा एमोनिया गैसों से बना हुआ है। ಅಂದ್ರೆ ಶನಿ ಗ್ರಹದ ನಿರ್ಮಾಣ ಗುರು ಗ್ರಹದ ಹಾಗೆ ಆಗಿದೆ, ಇದರ ವಾಯುಮಂಡಲವು ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಮತ್ತು ಅಮೋನಿಯಾ ಅಂತಕ್ಕಂಥ ಅನಿಲಗಳಿಂದ ನಿರ್ಮಾಣಗೊಂಡಿದೆ। 24ನೇ ಪ್ರಶ್ನೆ ಇತ್ತು, सत्य के स्वरूप कैसे होता है? सत्यದ ಸ್ವರೂಪ ಹೇಗಿರ್ತದ? उत्तर है, सत्य दृष्टि का प्रतिबिंब है, ज्ञान की प्रतिलिपि है और आत्मा की वाणी है। सत्य ನಮ್ಮ ದೃಷ್ಟಿಯ ಪ್ರತಿಬಿಂಬ ಆದ್ರೆ, ಜ್ಞಾನದ ಪ್ರತಿಲಿಪಿ ಅಂದ್ರೆ ನಕಲಾಗಿದೆ, ಆತ್ಮ ಅಂದ್ರೆ ನಮ್ಮ ಮನಸ್ಸಿನ, ವಾಣಿ ಅಂದ್ರೆ ಮಾತುಗಳು ಆಗಿದಾವೆ। ಇದು ಇತ್ತು ಸತ್ಯದ ಸ್ವರೂಪ। ಇನ್ನು 24ನೇ ಪ್ರಶ್ನೆಯಲ್ಲಿ ಇರತಕ್ಕಂತ ಇನ್ನೊಂದು ಆಯ್ಕೆ ಇತ್ತು, महात्मा गांधी का सत्य की शक्ति के बारे में क्या कथन है? ಮಹಾತ್ಮ ಗಾಂಧಿಯವರು ಸತ್ಯದ ಶಕ್ತಿಯ ಕುರಿತು ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ? ಅವರು ಏನು ಹೇಳಿದಾರಪ್ಪ ಅಂದ್ರೆ, सत्य एक विशाल वृक्ष है, उसका जितना आदर किया जाता है उतने ही फल उसमें लगते हैं, उनका अंत नहीं होता। ಸತ್ಯ ಅನ್ನೋದು ಒಂದು ವಿಶಾಲ ವೃಕ್ಷದ ಹಾಗೆ, ಅದನ್ನು ಎಷ್ಟು ಆದರವಾಗಿ ಗೌರವದಿಂದ ಕಾಣ್ತೀವಲ್ಲ ಅಷ್ಟೇ ಪರಿಣಾಮ, ರಿಸಲ್ಟ್ ಚೆನ್ನಾಗಿರುತ್ತೆ ಬರುತ್ತೆ ಅದರಲ್ಲಿ। ಉನ್ಕಾ ಅಂತ್ ನಹಿ ಹೋತಾ, ಇದಕ್ಕೆ ಅಂತ್ಯ ಅನ್ನೋದು ಇಲ್ಲ ಅಂತಕ್ಕಂಥದ್ದು ಸತ್ಯದ ಶಕ್ತಿಯ ಬಗೆಗೆ ಶಕ್ತಿಯ ಕುರಿತು ಮಹಾತ್ಮ ಗಾಂಧೀಜಿಯವರು